ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಇವತ್ತು ನಾವು ನಿಜವಾದಂಥ ಮನಸ್ಸಾಂತರವನ್ನು ನೋಡಬೇಕಂತಂದರೆ ಇವತ್ತು ಹುಡುಕಬೇಕಾದಂಥ ಸ್ಥಿತಿ ಈ ಲೋಕದಲ್ಲಿ ಬಂದಿದೆ. ನೀವು ಮನಸ್ಸಾಂತರ ಪಟ್ಟಿದ್ದರೆ, ನೀವು ಮನಸ್ಸಾಂತರವನ್ನು ನಿಜ ಅನ್ನುವಂಥದ್ದನ್ನು ನೀವು ಖಚಿತಪಡಿಸ್ಕೊಳ್ಬೇಕಂತಂದರೆ ಇವತ್ತು ಭಾಳ ಕಷ್ಟ. ಅರಸನಾದಂಥ ಸೌಲ ದೇವರಿಗೆ ಅವಿಧೇಯನಾಗ್ತಾನೆ. ತಾನು ಪಾಪ ಮಾಡಿರುವಂಥದ್ದನ್ನು ಸಾಮುವೇಲನ ಮುಂದೆ ಒಪ್ಪಿಕೊಳ್ತಾನೆ. ಆದರೆ ಅದು ಜನರಿಗೆ ಗೊತ್ತಾಗಬಾರದೆಂದು ಅವನು ಅಪೇಕ್ಷೆ ಪಡ್ತಾನೆ. ಅವನ ಇಚ್ಛೆ ಏನಾಗಿತ್ತಂತಂದರೆ ಅವನ ಪಾಪ ಜನರಿಗೆ ಅರಿಯಬಾರದು ಎಂಬುದಾಗಿ. ಅವನು ಜನರ ಗೌರವವನ್ನು ಹುಡುಕ್ತಾನೆ. ನಿಜವಾಗಿಯೂ ಅವನು ಮನಸ್ಸಾಂತರ ಪಡಲಿಲ್ಲ. ಇಲ್ಲಿ ಅವನು ಸಿಕ್ಕಾಕ್ಕೊಂಡಿರುವಂಥದ್ರಲ್ಲಿ ಭಾಳ ದುಃಖ, ವಿಷಾದವನ್ನು ಅನುಸರಿಸ್ತಾನೆ. 1 ಸಾಮುವೇಲ 15ನೇ ಅಧ್ಯಾಯ 24ರಿಂದ 30ರವರೆಗೂ ನೋಡಿ. ಆಗ ಸೌಲನು ಸಾಮುವೇಲನಿಗೆ, ನಾನು ಕರ್ತನ ವಾಕ್ಯವನ್ನು ನಿನ್ನ ಮಾತುಗಳನ್ನು ಮೀರಿ ಪಾಪ ಮಾಡಿದನು. ನಾನು ಜನರಿಗೆ ಭಯಪಟ್ಟು ಅವರ ಮಾತನ್ನು ಕೇಳಿದೆನು. ಆದ್ದರಿಂದ ಈಗ ದಯಮಾಡಿ ನನ್ನ ಪಾಪವನ್ನು ಕ್ಷಮಿಸಿ ನಾನು ಕರ್ತನನ್ನು ಆರಾಧಿಸುವ ಹಾಗೆ ನನ್ನ ಸಂಗಡ ತಿರುಗಿ ಬಾ ಎಂದು ಬೇಡಿಕೊಂಡನು. ಅದಕ್ಕೆ ಸಾಮುವೇಲನು ಸೌಲನಿಗೆ, ನಾನು ನಿನ್ನ ಸಂಗಡ ಹಿಂತಿರುಗಿ ಬರುವುದಿಲ್ಲ, ಯಾಕೆಂದರೆ ನೀನು ಕರ್ತನ ವಾಕ್ಯವನ್ನು ತಿರಸ್ಕಾರ ಮಾಡಿದೆ. ಕರ್ತನು ನಿನ್ನನ್ನು ಇಸ್ರಾಯೇಲರ ಮೇಲೆ ಅರಸನಾಗಿರದ ಹಾಗೆ ತಿರಸ್ಕಾರ ಮಾಡಿಬಿಟ್ಟನು. ಸಾಮುವೇಲನು ಹೋಗುವುದಕ್ಕೋಸ್ಕರ ತಿರುಗಿಕೊಳ್ಳುವಾಗ ಸೌಲನು ಅವನ ವಸ್ತ್ರದ ಕೊನೆಯನ್ನು ಹಿಡಿದುಕೊಂಡು, ಆಗ ಅದು ಹರಿದು ಹೋಯಿತು. ಆಗ ಸಾಮುವೇಲನು ಅವನಿಗೆ, ನಿನ್ನ ಬಳಿಯಿಂದ ಇಸ್ರಾಯೇಲಿನ ರಾಜ್ಯವನ್ನು ಕರ್ತನು ಇವತ್ತು ಕಿತ್ತು ನಿನಗಿಂತ ಒಳ್ಳೆಯನಾಗಿರುವ ನಿನ್ನ ನೆರೆಯವನಿಗೆ ಅದನ್ನು ಕೊಟ್ಟನು. ಇಸ್ರಾಯೇಲನ ನಿತ್ಯ ಬಲದಾತನು, ಸುಳ್ಳು ಹೇಳುವಾತನಲ್ಲ, ಪಶ್ಚಾತ್ತಾಪ ಪಡುವತನೂ ಅಲ್ಲ, ಯಾಕಂದರೆ ಆತನು ಪಶ್ಚಾತ್ತಾಪ ಪಡುವಂತೆ ಮನುಷ್ಯನಲ್ಲ ಅಂದನು. ಅದಕ್ಕವನು, ನಾನು ಪಾಪವನ್ನು ಮಾಡಿದೆನು, ಆದರೆ ಈಗ ನೀನು ದಯಮಾಡಿ ನನ್ನ ಜನರ ಹಿರಿಯರ ಮುಂದೆಯೂ ಇಸ್ರಾಯೇಲರ ಮುಂದೆಯೂ ನನ್ನ ಗೌರವಿಸು. ನಾನು ನಿನ್ನ ದೇವರಾದ ಕರ್ತನನ್ನು ಆರಾಧಿಸುವ ಹಾಗೆ ನೀನು ನನ್ನ ಸಂಗಡ ಎಂದರಿಗೆ ಬಾ. ಇಲ್ಲಿ ನೋಡುತ್ತೇವೆ ಪ್ರಿಯರೇ, ಅವನು ಸಿಕ್ಕಾಕ್ಕೊಳ್ತಾನೆ, ವಿಷಾದ ಪಡ್ತಾನೆ. ಅವನು ಜನರನ್ನು ಮೆಚ್ಚಿಸುವುದಕ್ಕೆ ಅವನು ಎದೆ ಪಡ್ತಾನೆ. ಆದರೆ ತನ್ನ ಪಾಪವನ್ನು ಒಪ್ಪಿಕೊಂಡು ಅರಸನಾದಂಥ ದಾವೀದನಿಗೂ ಒಂದು ವ್ಯತ್ಯಾಸವಿದೆಯಲ್ಲ. ಕೀರ್ತನೆಗಳು 50ನೇ ಅಧ್ಯಾಯದಲ್ಲಿ ನೀವು ನೋಡಿ. ಅರಸನಾದ ಅಹಾಬನು ಸೌಲನಂತವನೇ. ದೇವರು ಅವನನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುವನೆಂದು ಎಲೀಯನಿಗೆ ಎಚ್ಚರಿಸಿದಾಗ ಅವನು ತನಗಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಅವನು ಗೋಣಿತಟ್ಟನ್ನು ಸಹ ತೊಟ್ಟುಕೊಂಡು ತನ್ನ ಪಾಪಗಳಿಗೆ ದುಃಖಿಸ್ತಾನೆ. ನೀವು 1 ಅರಸು 21, 27, 29 ನೀವು ನೋಡಿ. ಅಲ್ಲಿ ಅವನು ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡಿ ಗೋಣಿಯಲ್ಲೇ ಮಲಗಿಕೊಂಡು ಮೆಲ್ಲಗೆ ನಡೀತಾನೆ. ಹಲ್ಲೆಲೂಯಾ. ದೇವರು ನಮ್ಮ ಪಾಪಗಳನ್ನು ಮನ್ನಿಸುವವರಾಗಿದ್ದಾರೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ಯೇಸುವೇ, ನಿಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ನಮ್ಮ ಶಾಪಗಳನ್ನು ಮನ್ನಿಸು ದೇವರೇ. ನಮ್ಮ ಅಭಿವೃದ್ಧಿಗೆ ಅಡೆತಡೆ ಆಗಿರ್ತಕ್ಕಂಥ ಎಲ್ಲ ಶಾಪಗಳು ಸ್ವಾಮಿ,
ಎಲ್ಲ ನಿಂದೆಗಳು, ಎಲ್ಲ ಅವಮಾನಗಳು ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಯ್ಯ, ನಮ್ಮನ್ನು ಜಯಪ್ರದವನ್ನಾಗಿ ಮಾಡು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.